ದೇವರಾಜ ಅರಸು ಸಚಿವ ಸಂಪುಟದಲ್ಲಿ ಸದಸ್ಯರಾಗಿ ಅವರು ಕೆಲಸ ಮಾಡಿ ತದನಂತರ ಅನೇಕ ರಾಜಕೀಯ ಬೆಳವಣಿಗೆಗಳು ಅವರಿಗೆ ಆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಯಾಕಂದ್ರೆ ಎರಡೇ ಟರ್ಮ್ನಲ್ಲಿ 72 ಮತ್ತು 78 2 ಬಾರಿ ಅವರು ಶಾಸಕರಾಗಿದ್ದರು. ಆ 2 ಅವಧಿಯಲ್ಲೇ ಅವರು ಶಾಸಕ, ಸಚಿವ, ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಆಗುವಂತ 10-11 ವರ್ಷದಲ್ಲಿ ಎಲ್ಲ ಅಧಿಕಾರವನ್ನು ನೋಡಿರ್ತಕ್ಕಂಥ ಅವಕಾಶ ಮತ್ತು ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಬಹಳ ಹತ್ತಿರದಲ್ಲಿ ಕೆಲಸ ಮಾಡಿ ರಾಷ್ಟ್ರದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾಗಿ, ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಅತ್ಯಂತ ಪ್ರಭಾವಿ ನಾಯಕರಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಕಂಡಂತ ಅತ್ಯಂತ ಕಿರಿಯ ವಯಸ್ಸಿನ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಶ್ರೀ ಆರ್ ಗುಂಡೂರಾಯರು. ಕೇವಲ 44 ವರ್ಷಕ್ಕೇನೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಮತ್ತು ಅವರ 3 ವರ್ಷದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗಿರ್ತಕ್ಕಂಥದ್ದು ಇದೆ. ಇವತ್ತು ಅನೇಕ ಆ ಒಂದು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಕೂಡ ನಾವು ಸ್ಮರಣೆ ಮಾಡಬಹುದು. ಇವತ್ತು ಏನು ಇಲ್ಲಿ ಮೆಜೆಸ್ಟಿಕ್ಕಿನ ಬಸ್ ಸ್ಟ್ಯಾಂಡ್ ಇದೆ, ಅಂದು 40 ವರ್ಷಗಳ ಹಿಂದೆನೆ ಈ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಇಡೀ ಬಹುಶಃ ಇವತ್ತು ಕೂಡ ಈ ತರದ ಬಸ್ ಸ್ಟ್ಯಾಂಡು ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲೂ ಇಲ್ಲ. ಅದು 40 ವರ್ಷ ಹಿಂದೆನೆ ಈ ಒಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಇತಿಹಾಸ. ಅದೇ ರೀತಿ ಅನೇಕ ಏನು ರೈತಪರ ಜನಪರವಾದಂತಹ ಕೆಲಸ ಕಾರ್ಯಗಳನ್ನು ಈ ಬೆಂಗಳೂರು ನಗರದಲ್ಲಿ ವಿದ್ಯಾಸಂಸ್ಥೆಗಳನ್ನ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿ ಒಂದು ವಿಜ್ಞಾನಕ್ಕೆ ಮತ್ತು ಇವತ್ತೇನು ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರು ನಗರ ಬೆಳೀತು, ಅವತ್ತು ಅವ್ರ ಕಾಲದಲ್ಲೇ ಪ್ರಥಮ ಬಾರಿಗೆ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಈ ನಗರಕ್ಕೆ ಕರ್ಕೊಂಡು ಬಂದು ಇಲ್ಲಿ ಸ್ಥಾಪನೆಯಾಗಿ ಆಗ ಈ ಒಂದು IT-ಗೆ ಬೂಮ್ ಆಗ್ತಕ್ಕಂಥದ್ದಕ್ಕೆ ಅವತ್ತು ಈ ಟೆಕ್ನಿಕಲ್ ಎಜುಕೇಷನ್ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಕಡೆ ಡಿಪ್ಲೊಮಾ ಕೋರ್ಸಸ್, ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಾರಂಭ ಮಾಡಿ ಪ್ರೋತ್ಸಾಹ ಕೊಟ್ಟು ಅವತ್ತು ಒಂದು ಬುನಾದಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಕೂಡ ವಿಧಾನಸಭೆ ಒಳಗಡೆ ಹಾಕಕ್ಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಅಂಥ ವ್ಯವಸ್ಥೆ ಇತ್ತು. ಆದರೆ ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ವಿಧಾನಸಭೆ ಒಳಗಡೆ ಭಾವಚಿತ್ರ, ವಿಧಾನಸಭಾ ಮುಂದ್ಗಡೆ ಅಂಬೇಡ್ಕರ್ ಅವರ ಪ್ರತಿಮೆ, ವಿಧಾನ ವೀಧಿ ಅಂತ ಏನು ಹೆಸರು ಅದನ್ನು ಅಂಬೇಡ್ಕರ್ ವೀಧಿ ಅಂತ ಮಾಡಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜನ್ನು ಕೊಟ್ಟು ಅಂಬೇಡ್ಕರ್ ಜಯಂತಿ ಅಂತ ಒಂದು ಘೋಷಣೆ ಮಾಡಿ ಅದು ಅವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಒಂದು ಇತಿಹಾಸ. ಇವತ್ತು ಕೂಡ ಆ ಅಂಬೇಡ್ಕರ್ ಪ್ರತಿಮೆ ನೋಡಿದ್ರೆ ಎಲ್ರಿಗೂ ಸ್ಫೂರ್ತಿ ಬರ್ತಕ್ಕಂಥ ರೀತಿಯಲ್ಲಿ ಈ ರೀತಿ ಹಲವಾರು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅನೇಕ ಕಾಂಟ್ರವರ್ಸಿಗಳು ಕೂಡ ಇದ್ದಂಥ ಒಂದು ಸನ್ನಿವೇಶಗಳಿದೆ. ಆದರೆ ಅವ್ರು ಯಾವತ್ತೂ ಕೂಡ ಒಂದು ಅತ್ಯಂತ ಮುಕ್ತವಾದಂಥ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂದು ವರ್ಗಾವಣೆ ಆದರೆ ಮರು ವರ್ಗಾವಣೆ ಆಗಂಗಿರಲಿಲ್ಲ. ಯಾವ ಒಂದು ಆಡಳಿತದಲ್ಲಿ ಹಸ್ತಕ್ಷೇಪ ಇಲ್ಲದೆ ಇರತಕ್ಕಂಥ ಒಂದು ಆಡಳಿತ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆಯವರು ಗುಂಡೂರಾಯರು. ಆ ಕಾಲದಲ್ಲಿ ಅದಕ್ಕೆ ಬಹಳ ಒಂದು ದಕ್ಷತೆಯಿಂದ ಶಿಸ್ತುಬದ್ಧವಾಗಿ ಆಡಳಿತವನ್ನು ನಡೆಸಿದ್ರು. ಬಹುಶಃ ಅನೇಕ ಜನರು ಅದನ್ನು ಊಹೆಯನ್ನ ಮಾಡಿರಲಿಲ್ಲ ಈ ತರ ನಡೆಸ್ತಾರೆ. ಆ ರೀತಿಯಾಗಿ ಅವರು ಕೆಲಸ ಮಾಡಿ ಇವತ್ತು ಬೆಂಗಳೂರು ನಗರ, ಬೆಂಗಳೂರಿನ ಕಾವೇರಿ 2ನೇ ಹಂತ ಮತ್ತು ಮೈಸೂರು ನಗರ ಕೂಡ ಇವತ್ತು ಒಂದು ಸಾಂಸ್ಕೃತಿಕ ನಗರ ಆಗ್ತಕ್ಕಂಥದ್ದಕ್ಕೆ ಅಂದೇ ಅವರು ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ಮಾಡಬೇಕು ಅಂತ ಅವತ್ತೇ ಅವರು ಘೋಷಣೆ ಮಾಡಿ ಅವ್ರ ಕಾಲದಲ್ಲೇ ತೀರ್ಮಾನ ಆಗಿರುವಂಥದ್ದು, ಕಲಾಮಂದಿರದ ನಿರ್ಮಾಣ ಆಗಿರುವಂಥದ್ದು, ಈ ಒಂದು ಪ್ರಾಧಿಕಾರ ಎಕ್ಸಿಬಿಷನ್ ಅಥಾರಿಟಿಯನ್ನ ಮಾಡುವಂಥದ್ದು, ಬೃಂದಾವನ ಮ್ಯೂಸಿಕಲ್ ಫೌಂಟೇನ್ ಇರ್ಬೋದು, ಜಂಗಲ್ ಲಾಡ್ಜಸ್ ಇರ್ಬೋದು. ಜಂಗಲ್ ಲಾಡ್ಜಸ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೂಡ ಅವರು ಟೂರಿಸಂ ಮಿನಿಸ್ಟರ್ ಇದ್ದಾಗ. ಈ ರೀತಿ ಹಲವಾರು ಇರ್ತದೆ. ಯಾರೇ ಇದ್ರೂ ಅನೇಕ ಕೆಲಸಗಳು ಮಾಡ್ತಾರೆ. ಆದರೆ ಅವರೊಬ್ಬ ಧೀಮಂತ ನಾಯಕ ಮತ್ತು ಧೈರ್ಯದಿಂದ ರಾಜಕಾರಣ ಮಾಡಿರ್ತಕ್ಕಂಥದ್ದು. ಆ ಧೈರ್ಯತನದಿಂದ ಅವರಿಗೆ ಅನೇಕ ತೊಂದರೆಗಳಾಗಿರ್ಬೋದು, ಆದರೆ ಅವ್ರು ಯಾವತ್ತೂ ಕೂಡ ಹಿಂದೆ ನೋಡ್ತಾ ಇರಲಿಲ್ಲ. ಏನು ಅವರಲ್ಲಿ ಮನಸ್ಸಲ್ಲಿ ಮಾಡಬೇಕು ಅಂತ ಇರ್ತಾ ಇತ್ತು ಅದನ್ನ ಮಾಡ್ತಾ ಇದ್ರು, ಅದನ್ನ ಹೇಳ್ತಾ ಇದ್ರು ಮತ್ತು ಒಂದು ಜನಪ್ರಿಯ ನಾಯಕರಾಗಿದ್ರು, ಆಕರ್ಷಣೀಯವಾದಂಥ ನಾಯಕರಾಗಿದ್ರು, ವರ್ಣರಂಜಿತ ನಾಯಕರಾಗಿದ್ರು. ಅದರಿಂದ ಇವತ್ತು ಅವರ ಪ್ರತಿಮೆಯಲ್ಲಿ ಅನಾವರಣ ಆಗ್ತಾ ಇದೆ. ಅದು ಇವತ್ತು ಏನು ಮೆಜೆಸ್ಟಿಕ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಬಸ್ ಸ್ಟ್ಯಾಂಡಿನ ಒಂದು ಆವರಣದಲ್ಲೇ ಇದಾಗ್ತಾ ಇರ್ತಕ್ಕಂಥದ್ದು. ಇವತ್ತು ನನಗೆ ಸಂತೋಷ ಏನಂತ ಹೇಳಿದ್ರೆ ಇವತ್ತು ಒಬ್ಬ ರಾಜ್ಯ ಕಂಡಿರ್ತಕ್ಕಂಥ ಅತ್ಯಂತ ಜನಪ್ರಿಯ ಮತ್ತು ಒಂದು ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ರಾಜ್ಯದಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಇದಕ್ಕಿಂತ ಸಂತೋಷದ ವಿಷಯ ಯಾವುದಿಲ್ಲ. ಅವರು ಅವತ್ತಿನ ರಾಜಕಾರಣದಲ್ಲಿ ಬಹುಶಃ ಅವರು ವಿರೋಧ ಪಕ್ಷದಲ್ಲೇ ಇದ್ರು, ಅಂದ್ರೆ ಬೇರೆ ಪಕ್ಷದಲ್ಲಿದ್ದರು ಅವರು. ಆಮೇಲೆ 83ರಲ್ಲಿ ಲೋಕದಳ
ಅಲ್ಲಿ ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ಹೇಳ್ಬೋದು, ಅವ್ರಿಗೆ ಗೊತ್ತಿರ್ತದೆ. ಅದರಿಂದ ಅಂದಿನ ರಾಜಕಾರಣ ಬೇರೆ, ಅದೇನೇ ಇರಲಿ. ಆದರೆ ಇವತ್ತು ಈ ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ. ಬೋಸರಾಜ್ ಅವರು ಎಲ್ಲ ಬಂದಿದ್ದಾರೆ, ನನ್ನ ಶ್ರೀಮತಿಯವರು ಬಂದಿದ್ದಾರೆ, ನನ್ನ ಮಗಳು ಬಂದಿದ್ದಾರೆ, ಎಲ್ಲರೂ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಹೆಚ್ಚು ಭಾಷಣ ಮಾಡ್ದೇನೆ, ಯಾಕಂದರೆ ಬಹುಶಃ ಇನ್ನೂ ಹಲವಾರು ಬೇರೆಯವರು ಯಾರು ಭಾಷಣ ಮಾಡೋದು ಏನಿಲ್ಲ ಅಂತ ಕಾಣುತ್ತೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಉದ್ಘಾಟನೆ ಮಾಡಿದ ನಂತರ ಭಾಷಣ ಮಾಡ್ತಾರೆ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಇವತ್ತು ಇದನ್ನು ಯಶಸ್ಸುಗೊಳಿಸೋದಕ್ಕೆ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ನಮ್ಮೆಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದ ಅರ್ಪಿಸಿ ನನ್ನ ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.